ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಮಾಡೆಲ್ ಫ್ರೇಸಲ್ ವರ್ಬ್ ಅಂತ ಗೋಯಿಂಗ್ ಟು ಅನ್ನೋದನ್ನ ಕಲಿತಾ ಹೋಗೋಣ. ಗೋಯಿಂಗ್ ಟು ಅಂತಂದ್ರೆ ಯಾವ ಸಂದರ್ಭದಲ್ಲಿ ನಾವು ಬಳಸ್ತಾ ಹೋಗ್ತೀವಿ, ಅದನ್ನೇ ಯಾವ ರೀತಿ ಬಳಸಬೇಕನ್ನ ಸರಳವಾಗಿ ನೋಡ್ತಾ ಹೋಗೋಣ. ಬನ್ನಿ. ಗೋಯಿಂಗ್ ಟು ಅಂತಂದ್ರೆ ಏನು? ಗೋಯಿಂಗ್ ಟು ಅಂತಂದ್ರೆ ಮಾಡಬೇಕೆಂದುಕೊಂಡಿರುವ ಕೆಲಸ, ಯೋಚಿಸಿದ್ದೇನೆ, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಆಲೋಚನೆಯಲ್ಲಿ ಇದ್ದೀರಾ, ನೀವು ಬಯಸಿದ್ದೀರಾ, ಇಚ್ಛಿಸಿದ್ದೀರಾ, ಏನು ಮಾಡಿದ್ದೀರಾ, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಬಯಸಿದ್ದೀರಾ, ಇಚ್ಛಿಸಿದ್ದೀರಾ, ಓಕೆ, ಆಸಕ್ತಿ ಇದೆ ಅಂತ ಕೆಲಸಗಳನ್ನು ನಾವು ಈ ಗೋಯಿಂಗ್ ಟು ಅನ್ನೋ ಒಂದು ಪ್ರೋಸಲ್ ವರ್ಬನ್ನು ನಾವು ಈ ನುಡಿಗಟ್ಟನ್ನು ಕನ್ನಡದಲ್ಲಿ ನಾವು ಸಿಂಪಲ್ ಆಗಿ ನುಡಿಗಟ್ಟು ಅಂತ ಹೇಳ್ಬಿಡೋಣ. ನುಡಿಗಟ್ಟನ್ನು ಬಳಸಿ ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಟ್ರಕ್ಚರನ್ನು ನೋಡೋಣ. ಏನೇನಿರುತ್ತೆ? ಮೊದಲನೇದಾಗಿ ಸಬ್ಜೆಕ್ಟ್ ಅಂತ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ, ಅದಾದ ನಂತರ ಗೋಯಿಂಗ್ ಟು ಅಂತಿರುತ್ತೆ, V1 + ing ಇರುತ್ತೆ, V1 + ಆಬ್ಜೆಕ್ಟ್ ಇರುತ್ತೆ. ಅದನ್ನು ನೋಡೋಣ. ಹಂಗಂದ್ರೆ ಏನು? ಆ ಫಾರ್ಮುಲಾದ ಒಂದು ವಿವರಣೆಯನ್ನು ಇಲ್ಲಿ ಕೆಳಗ ನೋಡ್ತಾ ಹೋಗೋಣ. ಸಿಂಪಲ್ ಆಗಿದೆ, ಜಾಸ್ತಿ ಕನ್ಫ್ಯೂಷನ್ ಏನಿಲ್ಲ, ಸಿಂಪಲ್ ಆಗಿ ಕಲಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಐನ ಯಾವಾಗ ಬಳಸ್ತೀವಿ? ಯಾಮ್ ಇದ್ದಾಗ ಬಳಸ್ತೀವಿ. ಆಯಿಗೆ ಇವೆಲ್ಲ ಸಬ್ಜೆಕ್ಟ್, ಇವಟನ್ನೆಲ್ಲ ನಾವೆಂತ ಕರಿತೀವಿ? ಸಬ್ಜೆಕ್ಟ್ಸ್ ಅಂತ ಕರಿತೀವಿ, ಅಥವಾ ಸಬ್ಜೆಕ್ಟಿವ್ ಪ್ರನೌನ್ ಅಂತಲೂ ಕೂಡ ಕರಿತೀವಿ. ಐಗೆ ಏನು ಬಳಸ್ತೀವಿ? ಯಾಮ್ ಬಳಸ್ತೀವಿ. ಉಳಿದಿದ್ದಕ್ಕೆ ವಿ, ನಾವು, ಯು, ನೀನು ಅಥವಾ ನೀವು, ದೇ ಅವರು, ಈ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ಟ, ಓಕೆ, ಐ ಅಂದರೆ ನಾನು, ನಾವು, ಯು ಅಂದರೆ ನೀನು ಅಥವಾ ನೀವು, ದೇ, ಈ, ಶಿ, ಇಟ್. ಇದಕ್ಕೆ ಈ ಶಿ ಇಟ್ಟಿದ್ದಾಗ ಥರ್ಡ್ ಪರ್ಸನ್ಗಳು ಈ ಶಿ ಇಟ್ಟಿದ್ದಾಗ ಈಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಏನು? ಈಸ್ ಅನ್ನ. ಇದು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಸಿಂಪಲ್ ಟೆನ್ಸ್ ಅಂತ ಕಲಿಬೇಕಾದ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕಲಿತೀವಿ. ಆ ಪ್ರೆಸೆಂಟ್ ಟೆನ್ಸ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ಗಳೇ ಇವು ಯಾಮ್, ಆರ್, ಈಸ್. ಅವುಗಳನ್ನೇ ನಾವೇನು ಮಾಡ್ತೀವಿ? ಇಲ್ಲಿ ಗೋಯಿಂಗ್ ಟು ಅನ್ನೋ ಒಂದು ಸಂದರ್ಭದಲ್ಲಿ, ಈ ಒಂದು ನುಡಿಗಟ್ಟನ್ನು ಬಳಸುವ ಸಂದರ್ಭದಲ್ಲಿ ಇದನ್ನು ಬಳಸ್ತಾ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಾವು ಈಗ ಅದಕ್ಕೆ ಆಸ್ ಇಟ್ ಈಸ್ ಹೆಲ್ಪಿಂಗ್ ವರ್ಬ್ ಯಾವುದು? ಇದು ಯಾಮ್, ಆರ್, ಈಸ್. ಈಗ ಗೋಯಿಂಗ್ ಟು ಅನ್ನೋದು ಒಂದು ಮಾಡೆಲ್ ಪ್ರೋಸಲ್ ವರ್ಬ್, ಅದು ಯಾವ ರೀತಿ ಇದೆಯೋ ಅದೇ ರೀತಿ ಗೋಯಿಂಗ್ ಟು ಅನ್ನೋದನ್ನು ಇಲ್ಲಿ ಬಳಸ್ತೀವಿ. ಅದ್ರ ಜೊತೆಗೆ V1 ವರ್ಬ್ ಅಂದ್ರೆ ಏನು? ಕ್ರಿಯಾಪದದ ಒಂದನೇ ಭಾಗವನ್ನು ನಾವು ನೋಡ್ತೀವಿ. ಕ್ರಿಯಾಪದವನ್ನು V1, V2, V3 ಅಂತ ಡಿವೈಡ್ ಮಾಡ್ತೀವಿ. ಅದನ್ನು ನಾವೇನು ಮಾಡ್ತೀವಿ? V1 ಅನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಏನು ಮಾಡ್ತೀವಿ? V1 ಅನ್ನು ನೋಡ್ತಾ ಹೋಗ್ತೀವಿ. V1 ತಗೊಂಡು ನಾವು ಸೆಂಟೆನ್ಸನ್ನು ಮಾಡ್ತೀವಿ. ಇಲ್ಲಿ ಒಂದಿಷ್ಟು ಸೆಂಟೆನ್ಸ್ಗಳಿದ್ದಾವೆ. ಇನ್ನೊಂದ್ಸರಿ ಕೊನೆಗೆ ಒಂದು ಸಾರಿ ನಾವು ಹೆಲ್ಪಿಂಗ್ ವರ್ಬನ್ನು ನೋಡಿಬಿಡೋಣ. I for am, V for are, you for are, they for are, E for is, she for is, it for is. ಅಷ್ಟೇ ಸಿಂಪಲ್ ಆಗಿ ನೆನ್ಪಿಡ್ತಾ ಹೋದರೆ ಸಾಕು. ನಂತರ ಗೋಯಿಂಗ್ ಟು ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಜೊತೆಗೆ ಇದೇನಿದೋ ಗೋಯಿಂಗ್ ಟು ಅನ್ನೋದು ಇದೊಂದು ಸಹಾಯಕ ಕ್ರಿಯಾಪದ ಅಂತಲೂ ಹೇಳ್ಬೋದು, ಅಥವಾ ಮಾಡೆಲ್ ಫ್ರೋಸಲ್ ವರ್ಬ್ ಅಂತಲೂ ಕೂಡ ಹೇಳ್ಬೋದು. ಕನ್ನಡದಲ್ಲಿ ಒಂದು ನುಡಿಗಟ್ಟು ಅಂತ ಹೇಳ್ಬೋದು. ಓಕೆ, ಇವುಗಳನ್ನು ತಗೊಂಡು ನಾವು ಇಲ್ಲಿ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಮಾಡಿದ್ದೀವಿ. ಆ ಸೆಂಟೆನ್ಸ್ಗಳು ಸರಳವಾಗಿದೆ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿದೆ. ಅವುಗಳನ್ನು ನೋಡ್ತಾ ಹೋಗೋಣ. ಬನ್ನಿ. ಐ ಆಮ್ ಗೋಯಿಂಗ್ ಟು ಈಟ್. ನಾನು ತಿನ್ನಬೇಕೆಂದುಕೊಂಡಿದ್ದೇನೆ. ಐ ಆಮ್ ಗೋಯಿಂಗ್ ಟು ಈಟ್ ಅಂತಂದರೆ, ಗೋಯಿಂಗ್ ಟು ಅಂತಂದ್ರೇನು? ಬಯಸ್ತಿದ್ದೀನಿ, ಇಚ್ಛಿಸ್ತಾ ಇದ್ದೀನಿ, ಅಂದ್ಕೊಂಡಿದ್ದೀನಿ ಅಂತ ಅರ್ಥ. ಅದಕ್ಕೆ ಕನ್ನಡದಲ್ಲಿ ನಾನು ತಿನ್ನಬೇಕೆಂದುಕೊಂಡಿದ್ದೇನೆ ಏನಂತ ಅರ್ಥ? ಐ ಆಮ್ ಗೋಯಿಂಗ್ ಟು ಈಟ್, ನಾನು ತಿನ್ನಬೇಕೆಂದುಕೊಂಡಿದ್ದೇನೆ ಅಂತೇಳಿ ಅರ್ಥವನ್ನು ಕೊಡುತ್ತೆ. ಐ ಆಮ್ ಗೋಯಿಂಗ್ ಟು ಈಟ್, ನಾನು ತಿನ್ನಬೇಕೆಂದುಕೊಂಡಿದ್ದೇನೆ. ಶಿ ಈಸ್ ಗೋಯಿಂಗ್ ಟು ಪ್ಲೇ, ಅವಳು ಆಡಬೇಕೆಂದುಕೊಂಡಿದ್ದಾಳೆ. ಶಿ ಈಸ್ ಗೋಯಿಂಗ್ ಟು ಪ್ಲೇ ಅಂದರೆ ಅವಳು ಆಡಬೇಕೆಂದುಕೊಂಡಿದ್ದಾಳೆ ಅಂತೇಳಿ ಅರ್ಥವನ್ನು ಕೊಡುತ್ತೆ. ಗೋಯಿಂಗ್ ಟು ಅಂತಂದರೆ ಅಂದುಕೊಳ್ಳುವುದು, ಬಯಸುವುದು, ಆಸೆ ಪಡುವುದು ಅಂತೇಳಿ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ವಿ ಆರ್ ಗೋಯಿಂಗ್ ಟು ವಾಚ್ ಎ ಮೂವಿ, ನಾವು ಚಲನಚಿತ್ರವನ್ನು ನೋಡಬೇಕೆಂದುಕೊಂಡಿದ್ದೇವೆ. ನಾವೇನು ಮಾಡಿದ್ದೇವೆ? ಚಲನಚಿತ್ರವನ್ನು ನೋಡಬೇಕೆಂದುಕೊಂಡಿದ್ದೇವೆ. ವಿ ಆರ್ ಗೋಯಿಂಗ್ ಟು ವಾಚ್ ಅ ಮೂವಿ, ನಾವು ಒಂದು ಚಲನಚಿತ್ರವನ್ನು ನೋಡ್ಬೇಕಂತೇಳಿ ಅನ್ಕೊಂಡಿದೀವಿ ಅಂತ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಇದನ್ನೇನು ಬೆಳಬೇಕು? ಸಬ್ಜೆಕ್ಟ್ ಇದೆ ವಿ ಅಂದ್ರೆ ಏನು? ಸಬ್ಜೆಕ್ಟ್ ಆಸ್ ಯೂಸಲ್. ಅದ್ರ ಜೊತೆಗೆ ಆರ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಆರ್ ಇದೆ. ಅದ್ರ ಜೊತೆ ಗೋಯಿಂಗ್ ಟು ಅಂತ ಬಳಸ್ತಾ ಹೋಗ್ತೀವಿ. ವಿ ಆರ್ ಗೋಯಿಂಗ್ ಟು ವಾಚ್ ಅ ಮೂವಿ ಅಂತ ಅರ್ಥ. ನೆಕ್ಸ್ಟ್, ಈ ಈಸ್ ಗೋಯಿಂಗ್ ಟು ರೀಡ್ ಅ ಬುಕ್. ಅವನು ಪುಸ್ತಕ ಓದಬೇಕೆಂದುಕೊಂಡಿದ್ದಾನೆ. ಏನಂತ? ಈ ಈಸ್ ಗೋಯಿಂಗ್ ಟು ರೀಡ್ ಅ ಬುಕ್, ಅವನು ಪುಸ್ತಕವನ್ನು ಓದಬೇಕೆಂದುಕೊಂಡಿದ್ದಾನೆ ಅಂತ ಅರ್ಥ. ಐ ಆಮ್ ಗೋಯಿಂಗ್ ಟು ಸ್ಲೀಪ್, ನಾನು ಮಲಗಬೇಕೆಂದುಕೊಂಡಿದ್ದೇನೆ. ಏನಂತ ಅರ್ಥ? ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಅಂತಂದ್ರೆ ನಾನು ಮಲಗಬೇಕೆಂದುಕೊಂಡಿದ್ದೇನೆ. ಐ ಆಮ್ ಗೋಯಿಂಗ್ ಟು ಸ್ಲೀಪ್, ನಾನು ಇನ್ನೇನು ಮಲಗಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತೀವಿ. ಶಿ ಈಸ್ ಗೋಯಿಂಗ್ ಟು ಕಾಲ್ ಯು, ಅವಳು ನಿನಗೆ ಕರೆ ಮಾಡಬೇಕೆಂದುಕೊಂಡಿದ್ದಾಳೆ. ಅವಳು ನಿನಗೆ ಕರೆ ಮಾಡಬೇಕೆಂದುಕೊಂಡಿದ್ದಾಳೆ. ಓಕೆ,
ಹೋಗುತ್ತಿದ್ದಾಳೆ ಅಂತಲೂ ಹೇಳ್ಬೋದು. ಈ ರೀತಿಯೂ ಕೂಡ ಅವಳು ನಿನಗೆ ಕರೆ ಮಾಡಲು ಹೋಗುತ್ತಿದ್ದಾಳೆ ಅಂತಲೂ ಕೂಡ ಹೇಳ್ಬೋದು. ಅಂದ್ಕೊಂಡಿದ್ದಾಳೆ ಅಂದ್ರೆ ಕೂಡ ಸೇಮ್ ಅರ್ಥ ಏನು ಬದಲಾಗೋದಿಲ್ಲ. ಇನ್ನು ನಾವೇನು ಇಂಪಾರ್ಟೆನ್ಸ್ ಕೊಡೋದಿಲ್ಲಿ ಗೋಯಿಂಗ್ ಟು ಅಂತೇಳಿ ಹೇಳೋದು, ಗೋಯಿಂಗ್ ಟು ಅಂತ ಅರ್ಥ. ಇಲ್ಲಿ ಯಾಮ್ ಯಾಕೆ ಬಳಸಿದ್ದೀವಿ, ಐ ಇರೋದ್ರಿಂದ ಯಾಮ್ ಬಳಸಿದ್ದೀವಿ. ಓಕೆ, ಅದ್ರ ಜೊತೆಗೆ ಆ್ಯಸ್ ಇಟ್ ಈಸ್ ಗೋಯಿಂಗ್ ಟು ಅಂತ ಇದ್ದೇ ಇದೆ. ಆ ರೀತಿಯಾಗಿ ನಾವು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದಿಷ್ಟು ಎಕ್ಸಾಂಪಲ್ ನೋಡೋಣ, ಕೊನೆಯದಾಗಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಓಕೆ, ದೇ ಆರ್ ಗೋಯಿಂಗ್ ಟು ವಿಸಿಟ್ ದೇರ್ ಗ್ರ್ಯಾಂಡ್ ಮದರ್ ಹೋಮ್. ಅವರು ಅಜ್ಜಿ ಮನೆಗೆ ಹೋಗಬೇಕೆಂದುಕೊಂಡಿದ್ದಾರೆ. ಅವರು ಅಜ್ಜಿ ಮನೆಗೆ ಹೋಗಬೇಕೆಂದುಕೊಂಡಿದ್ದಾರೆ ಅಂತ ಅರ್ಥ. ಗ್ರ್ಯಾಂಡ್ ಮದರ್ ಅಂದ್ರೆ ಗ್ರ್ಯಾಂಡ್ ಮದರ್ ಹೋಮ್ ಅಂದ್ರೆ ಅಜ್ಜಿ ಮನೆ ಅಂತ ಅರ್ಥ. ಈ ಈಸ್ ಗೋಯಿಂಗ್ ಟು ಬೈ ಎ ಕಾರ್. ಅವನು ಕಾರ್ ಖರೀದಿಸಲು ಹೋಗುತ್ತಿದ್ದಾನೆ ಅಥವಾ ಕಾರನ್ನು ಖರೀದಿ ಮಾಡಬೇಕೆಂದುಕೊಂಡಿದ್ದಾನೆ, ಕಾರನ್ನು ಖರೀದಿಸಬೇಕೆಂದು ಇಚ್ಛಿಸಿದ್ದಾನೆ. ಎಲ್ಲ ಕನ್ನಡದಲ್ಲಿ ಅರ್ಥ ಸ್ವಲ್ಪ ಸಿಮಿಲರ್ ಆಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಬಳಸ್ತಾ ಹೋಗ್ತೀವಿ. ಕನ್ನಡ ಅದೇ ಅರ್ಥ, ಅನೇಕ ಪದಗಳನ್ನು ಬಳಸ್ತೀವಿ, ಪದ ಚೇಂಜ್ ಆಗುತ್ತೆ ಬಟ್ ಮೀನಿಂಗ್ ಒಂದೇ ಆಗುತ್ತೆ. ಇಲ್ಲಿ ಮಾತ್ರ ಗೋಯಿಂಗ್ ಟು ಅಂತಂದ್ರೆ ಒಂದೇ, ಆಶಿಸುತ್ತೇನೆ, ಇಚ್ಛಿಸುತ್ತೇನೆ, ಬಯಸುತ್ತೇನೆ. ಆಶಿಸುತ್ತೇನೆ, ಇಚ್ಛಿಸುತ್ತೇನೆ, ಬಯಸುತ್ತೇನೆ, ಅಷ್ಟೇ ಸಿಂಪಲ್. ಐ ಆಮ್ ಗೋಯಿಂಗ್ ಟು ಲರ್ನ್ ಕನ್ನಡ. ನಾನು ಕನ್ನಡ ಕಲಿಯಲು ಹೋಗುತ್ತಿದ್ದೇನೆ ಅಂದ್ರೆ ಅಷ್ಟೇ. ಕನ್ನಡ ಕಲಿಯಬೇಕೆಂದುಕೊಂಡಿದ್ದಾನೆ ಅಂತಂದ್ರೂ ಕೂಡ ಅದೇ ಅರ್ಥವನ್ನು ಕೊಡುತ್ತೆ. ಐ ಆಮ್ ಗೋಯಿಂಗ್ ಟು ಲರ್ನ್ ಕನ್ನಡ, ನಾನು ಕನ್ನಡ ಕಲಿಯಲು ಹೋಗುತ್ತಿದ್ದೇನೆ ಅಂತ ಅರ್ಥ. ಶಿ ಈಸ್ ಗೋಯಿಂಗ್ ಟು ಬೇಕ್ ಎ ಕೇಕ್. ಅವಳು ಕೇಕನ್ನು ಬೇಯಿಸಲು ಹೋಗುತ್ತಿದ್ದಾಳೆ ಅಥವಾ ಕೇಕ್ ಮಾಡಲು ಹೋಗುತ್ತಿದ್ದಾಳೆ ಅಂತ. ಬೇಕಂದ್ರೆ ಏನು, ಮಾಡುವುದು ಅಂತ ಅರ್ಥ. ಎಕ್ಸ್ಪೆಷಲಿ ಕೇಕ್ ವಿಚಾರಗಳು ಬಂದಾಗ ಬೇಕ್ ಅಂತಂದ್ರೆ ಮಾಡುವುದು ಅಂತ ಅರ್ಥ. ದೇ ಆರ್ ಗೋಯಿಂಗ್ ಟು ಟ್ರಾವೆಲ್ ಟುಮಾರೋ. ಅವರು ನಾಳೆ ಪ್ರಯಾಣ ಮಾಡಲು ಹೋಗುತ್ತಿದ್ದಾರೆ. ಅವರು ನಾಳೆ ಪ್ರಯಾಣ ಮಾಡಕ್ಕೆ ಹೋಗ್ತಾರೆ, ಅವರು ಹೋಗಲು ಬಯಸ್ತಾರೆ ಅಂತ ಅರ್ಥವನ್ನು ಕೊಡುತ್ತೆ. ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಇಸ್ ಬರ್ತ್ಡೇ. ನಾವು ಅವನ ಬರ್ತ್ಡೇ ಆಚರಣೆ ಮಾಡಲು ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಈಸ್ ಬರ್ತ್ಡೇ. ನಾವು ಅವರ ಬರ್ತ್ಡೇವನ್ನು ಅಥವಾ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಹೋಗುತ್ತಿದ್ದೇವೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ. ನಾವು ಒಂದು ಇಂಡಿಪೆಂಡೆನ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಹೇಳಿದಂಗೆ. ಈ ಈಸ್ ಗೋಯಿಂಗ್ ಟು ಫಿಕ್ಸ್ ದಿ ಬೈಕ್. ಅವನು ಬೈಕನ್ನು ಸರಿಪಡಿಸಲು ಹೋಗುತ್ತಿದ್ದಾನೆ. ಈಸ್ ಗೋಯಿಂಗ್ ಟು ಫಿಕ್ಸ್ ದಿ ಬೈಕ್ ಅಂದರೆ ಅವನು ಬೈಕನ್ನು ಬೈಕ್ ಅಂದ್ರೆ ಏನು, ಗಾಡಿ, ಮೋಟರ್ ಸೈಕಲ್ ಅಂತೀವಲ್ಲ, ಅದನ್ನು ಕೆಟ್ಟೋಗಿದೆ, ಅದನ್ನು ಸರಿಪಡಿಸಲು ಹೋಗುತ್ತಿದ್ದಾನೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಐ ಆಮ್ ಗೋಯಿಂಗ್ ಟು ಕ್ಲೀನ್ ದಿ ಮೈ ರೂಮ್. ನಾನು ನನ್ನ ರೂಮನ್ನು ಏನು ಮಾಡ್ತಿದ್ದೀನಿ, ಶುದ್ಧ ಮಾಡಲು ಹೋಗುತ್ತಿದ್ದೇನೆ ಅಂತೇಳಿ ಅರ್ಥ. ಐ ಆಮ್ ಗೋಯಿಂಗ್ ಟು ಕ್ಲೀನ್ ಮೈ ಹೌಸ್. ನಾನು ನನ್ನ ಕೋಣೆಯನ್ನು ಶುದ್ಧ ಮಾಡಲು ಹೋಗುತ್ತಿದ್ದೇನೆ ಅಂತ ಅರ್ಥ. ಗೋಯಿಂಗ್ ಟು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಗೋಯಿಂಗ್ ಟು ಅಂತ ಬಳಸ್ತಾ ಇದ್ದೀವಿ. ಭಾಳ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೀವಿ, ಗೋಯಿಂಗ್ ಟು ಅಂತ ಬಳಸ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಮೇಕ್ ಅ ಡಿನ್ನರ್. ನಾವು ಊಟ ಮಾಡಲು ಹೋಗುತ್ತಿದ್ದೇವೆ. ಈ ಈಸ್ ಗೋಯಿಂಗ್ ಟು ಮೀಟ್ ಈಸ್ ಫ್ರೆಂಡ್ಸ್. ಓಕೆ, ಅವನಂತ ಹಾಕಿದ್ದು ಈ ಅಂದರೆ ಅವನು ತಮ್ಮ ಸ್ನೇಹಿತರನ್ನು ಭೇಟಿಯಾಗಲು ಹೋಗುತ್ತಿದ್ದಾನೆ. ಅವನು ಈ ಈಸ್ ಗೋಯಿಂಗ್ ಟು ಮೀಟ್ ಈಸ್ ಫ್ರೆಂಡ್ಸ್. ಅವನು ತನ್ನ ಸ್ನೇಹಿತರನ್ನು ಭೇಟಿಯಾಗಲು ಹೋಗುತ್ತಿದ್ದಾನೆ ಅಥವಾ ಹೋಗುತ್ತಿದ್ದಾರೆ ಅಂತಂದರೆ ಗೌರವ ಕೊಟ್ಟಂಗೆ ಕನ್ನಡದಲ್ಲಿ ಹೋಗುತ್ತಿದ್ದಾನೆ ಅಂತಲೂ ಹೇಳ್ಬೋದು. ಹೋಗುತ್ತಿದ್ದಾನೆ ಏನಂತ, ಹೋಗುತ್ತಿದ್ದಾನೆ ಅಂತೇಳಿ ಅರ್ಥವನ್ನು ಕೊಡುತ್ತೆ. ಅವನು ಸ್ನೇಹಿತರನ್ನು ಭೇಟಿಯಾಗಲು ಹೋಗುತ್ತಿದ್ದಾನೆ. ಐ ಆಮ್ ಗೋಯಿಂಗ್ ಟು ಪ್ರಾಕ್ಟೀಸ್ ಗಿಟಾರ್. ನಾನು ಗಿಟಾರನ್ನು ಅಭ್ಯಾಸ ಮಾಡಲು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಪ್ರಾಕ್ಟೀಸ್ ಅ ಗಿಟಾರ್ ಅಂತ ಹೇಳ್ತೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಪ್ಲೇ ಸಾಕರ್. ನಾವು ಸಾಕರನ್ನು ಆಡಲು, ಸಾಕರ್ ಅಂತಂದ್ರೆ ಏನು, ಫುಟ್ಬಾಲನ್ನು ಆಡಲು ಹೋಗುತ್ತಿದ್ದೇವೆ ಅಂತೇಳಿ ಅರ್ಥ. ಈ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಜಾಬ್. ಅವನು ಹೊಸ ಜಾಬನ್ನು ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸಲು ಹೋಗುತ್ತಿದ್ದಾನೆ. ಈ ರೀತಿ ಕೂಡ ಹೇಳ್ಬೋದು. ಈ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್. ಅವನು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲು ಹೋಗುತ್ತಿದ್ದಾನೆ ಅಥವಾ ಪ್ರಾರಂಭಿಸಲು ಹೋಗುತ್ತಿದ್ದಾನೆ ಅಂತೇಳಿ ಅರ್ಥ. ಐ ಆಮ್ ಗೋಯಿಂಗ್ ಟು ಬೈ ಅ ಗ್ರೋಸರೀಸ್. ನಾನು ತರಕಾರಿ ಅಥವಾ ಅಡಿಗೆಗೆ ಸಂಬಂಧಿಸಿರ್ತಕ್ಕಂಥ ತರಕಾರಿ ಆಗಿರ್ಬೋದು, ದಿನಸಿಗಳನ್ನು ಖರೀದಿಸಲು ಹೋಗುತ್ತಿದ್ದೇನೆ ಅಂತೇಳಿ ಅರ್ಥ. ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಮತ್ತು ಗೋಯಿಂಗ್ ಟು ಅನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡ್ತಾ ಹೋದಿವಿ. ಗೋಯಿಂಗ್ ಟು ಅನ್ನೋದೊಂದು ಮಾಡಲ್ ಫ್ರೇಸಲ್ ವರ್ಬು. ಇದನ್ನು ನಾವು ಬಹುತೇಕ ಸಂದರ್ಭದಲ್ಲಿ ವಿ ಯೂಸ್ ಮೋಸ್ಟ್ ಆಫ್ ದ ಟೈಮ್ ಇನ್ ಇಂಗ್ಲೀಷ್. ಐ ಆಮ್ ಗೋಯಿಂಗ್ ಟು ಟೀಚ್ ಯು. ನಾನೀಗ ನಿಮಗೆ ಪಾಠ ಮಾಡಲು ಬಯಸ್ತಿದ್ದೀನಿ ಅಂತೇಳಿ ಈ ರೀತಿ ಎಲ್ಲ ಬಳಸ್ತಾ ಹೋಗ್ತೀವಿ. ಹಾಗಾಗಿ ನೀವು ಗೋಯಿಂಗ್ ಟು ಅನ್ನೋದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ, ಜೊತೆಗೆ ಇದನ್ನು ತೆಗೀರಿ ಅಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಯುವರ್ ಮೋಟಿವೇಶನ್ ಈಸ್ ಅವರ್ ಗ್ರೇಟ್ ಅಸೆಟ್. ನಿಮ್ಮ ಒಂದು ಕಾಮೆಂಟ್ ನಮಗೆ ಗ್ರೇಟ್ ಮೋಟಿವೇಶನನ್ನು ಕೊಡುತ್ತೆ. ದಟ್ಸ್ ವೈ ಐ ಆಮ್ ರಿಕ್ವೆಸ್ಟ್ ಕೈಂಡ್ಲಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಕಾಮೆಂಟ್. Okay, which sentence you most liked, otherwise use the same going to model phrasal verb and use in your own sentence ಅಂತ ಹೇಳ್ತಾ ಬಳಕೆ ಮಾಡಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.